ನಮಸ್ತೆ, ಯಾವ ಊರವ್ರು ನೀವು? ನಾವು ನಂಜನಗೂಡು ಸರ್. ನಂಜನಗೂಡಿಂದ ಇಲ್ಲಿ ಎಲ್ಲಿದ್ದೀರಾ? ಇಲ್ಲಿ ಚಲೋಮ ಆಸ್ಪತ್ರೆಯಲ್ಲಿ ಡೆಲಿವರಿ ಅಡ್ಮಿಟ್ ಆಗಿದ್ರಾ? ಹ್ಞೂ ಸರ್. ಎಷ್ಟು ದಿವಸ ಆಯ್ತು ಅಡ್ಮಿಟ್ ಆಗಿ? ನಮ್ ಸೊಸೆಗೆ ಇವತ್ತು ಸೋಮವಾರ ಬಂದದ್ದು. ಇವತ್ತಿಗೆ ಒಂದು ವಾರ ಆಯ್ತು. 7 ದಿವಸ ಆಯ್ತು. ಒಂದು ವಾರ. ಏನ್ ಕೈ ನೋವಾಗಿದೆ ನಿಮ್ಗೆ? ಕೈ ಸರ್ ಬಿದ್ಬಿಟ್ಟು ಜಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮೂಳೆ ಕಟ್ಟಾಗೈತೆ. ಈಗ ಆಪರೇಷನ್ ಮಾಡ್ಬೇಕು ಅಂತಾರೆ. ದುಡ್ಡಿಲ್ಲ. ಇಲ್ಲಿ ಡೈಲಿ ಊಟ ಮಾಡ್ತಾ ಇದ್ದೀರಾ? ಡೈಲಿ ಅಂದ್ರೆ ಇಲ್ಲಿ ನೆನ್ನೆಯಿಂದಾನೆ ಗೊತ್ತದು ನಂಗೆ. ಈಗ ಫ್ರೀಯಾಗಿ ಕೊಡ್ತಾರೆ ಊಟ? ಫ್ರೀಯಾಗಿ ಕೊಡ್ತಾರೆ. ನಿಮ್ಗೆ ಉಪಯೋಗ ಆಗ್ತಾ ಇದೆ ಸರ್. ಇದೇ ಊಟ ಹೊರಗಡೆ ಹೋಗಿ ಮಾಡಿದ್ದೀರಾ? ಒಂದ್ ದೋಸೆ ಒಂದ್ ಬಾತ್ ತಿಂದ್ರು 40-50 ರೂಪಾಯಿ ಆಗುತ್ತೆ ಸರ್. ಕ್ಯಾಂಟೀನ್ ತಗೋತಿದ್ದೀರಾ 3 ದಿವಸದಿಂದ? ಇಷ್ಟ ದಿವಸ ಕ್ಯಾಂಟೀನ್ ತಗೋತಾ ಇದ್ದು. ಇಲ್ಲಿ ಡೈಲಿ ಸಿಗ್ತಾ ಇದೆ, ಫ್ರೀಯಾಗಿ ಸಿಗ್ತಾ ಇದೆ. ಇಲ್ಲಿ ಹೇಳ್ದಿದ್ಕೆ ನೆನ್ನೆ ಇಸ್ಕೊಂಡೋದೆ. ನಾಳೆನು ಬರ್ತೀವಿ ಬನ್ನಿ ಅಂತ ಹೇಳಿದ್ರು. ಬನ್ನಿ ಅಂತ ಹೇಳ್ತಾರ? ಹೇಳಿದ್ರು ಸರ್. ಅದಕ್ಕೆ ಯಾವ ಊರವರು? ಶಿವಮೊಗ್ಗದಿಂದ ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ? ಮೈಸೂರಿಗೆ ಬಂದಿದ್ದೆ. ಹೊರಗಡೆ ಇದೇ ಮಾಡಿದ್ರೆ 60-70 ರೂಪಾಯಿ ಐತೆ ಮೈಸೂರಲ್ಲಿ. ಅದನ್ನ ಇಲ್ಲಿ ಫ್ರೀಯಾಗಿ ಕೊಡ್ತಿದ್ದಾರೆ? ಇಲ್ಲಿ ಫ್ರೀಯಾಗಿ ಕೊಡ್ತಿದ್ದಾರೆ. ಮೇಡಮ್, ನೀವು ಎಲ್ಲರ ಹತ್ರ ದುಡ್ಡು ಇಸ್ಕೊಳ್ತಾ ಏನ್ ಕಾರಣಕ್ಕೆ ಮೇಡಮ್? ಇಲ್ಲ ಸರ್, ನಾವು ಬೇರೆಯವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಡಲ್ಲ. ನಾವು ವಾಲಂಟಿಯರ್ಸ್ ಇದೀವಿ. ನಾವು ವಾಲಂಟಿಯರ್ಸ್ ದುಡ್ಡು ಹಾಕಿ ವೀಕ್ಲಿ ಎಷ್ಟೆಷ್ಟು ಆಗುತ್ತೋ ಅಷ್ಟು ಹಾಕ್ಬಿಟ್ಟು ನಾವೇ ಎಲ್ಲಾರ್ಗು ಊಟ ಕೊಡೋ ಊಟಕ್ಕೆ ನೀವುಗಳೇ ಊಟ ದುಡ್ಡು ಹಾಕಿ ನೀವೇ ಊಟ? ಹೌದು ಸರ್, ನಾವು ಬೇರೆಯವ್ರ ಹತ್ರ ಇಸ್ಕೊಳಲ್ಲ. ನಾವು ವಾಲಂಟಿಯರ್ಸ್ ಅವ್ರು ಮಾತ್ರ ನಾವು ಹಾಕ್ಬಿಟ್ಟು ಎಷ್ಟೆಷ್ಟು ಆಗುತ್ತೋ ಕೈಯಲ್ಲಿ ಅವರು ಕೊಡ್ತಾರೆ ಸರ್. ಅದು ಕೂಡ ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಸರ್. ಇಷ್ಟೇ ದುಡ್ಡು ಅಂತ ಏನಿಲ್ಲ. 50 ರೂಪಾಯಿ ಕೊಟ್ಟರು ನಾವು ನಮ್ಮ ವಾಲಂಟಿಯರ್ಸ್ ಹತ್ರ ನಾವು ಹಾಕ್ಬಿಟ್ಟು ನಾವು ಎಲ್ಲಾರ್ಗು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ವೀಕೆಂಡ್ ಅಂತಂದ್ರೆ ಎಲ್ಲರೂ ಮೋಜು ಮಸ್ತಿ, ದೇವಸ್ಥಾನ, ಅಲ್ಲಿ ಟ್ರಿಪ್ ಅಂತ ಹೋಗ್ತಾರೆ. ನೀವು ದುಡ್ಡನ್ನು ಹಾಕಿ ನೀವೇ ಊಟ ಬಡಿಸಿ ನೀವೇ ಸರ್ವಿಸ್ ಮಾಡ್ತಾ ಇದ್ದೀರಿ. ಅದು ನಿಮ್ಗೆ ವೈಯಕ್ತಿಕವಾಗಿ? ಇಲ್ಲ ಸರ್, ಇದು ಮನ್ಸಿಗೆ ಎಲ್ಲಾರ್ಗು ರೀಚ್ ಆಗ್ಬೇಕು ಸರ್. ಎಷ್ಟೋ ಜನ ಇಲ್ಲಿ ಹಾಸ್ಪಿಟ್ಲ್ ಸುತ್ತಮುತ್ತ ಎಲ್ಲ ಕಷ್ಟದಲ್ಲಿರೋರೇ ಬರೋದು. ಅಲ್ಲಿ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಅಂತವ್ರಿಗೆಲ್ಲ ಊಟ ಕೊಟ್ರೆ ಅವ್ರಿಗೊಂದು ಮೆಡಿಸಿನ್ಸ್ ತಗೊಳಕಾದ್ರೂ ದುಡ್ಡು ಆಗತ್ತೆ ಸರ್. ಆ ತರ ಏನು ಮಧ್ಯ ಸಡನ್ ಆಗಿ ಯಾವಾಗೋ ಬಂದಿರ್ತಾರೆ ಅವರು, ಏನೋ ಆಕ್ಸಿಡೆಂಟ್ ಆತರ ಮಧ್ಯರಾತ್ರಿ ಬಂದಿರ್ತಾರೆ. ಒಂದ್ ಪರ್ಸ್ ತಗೊಂಡ್ ಯಾವ ಮನಸ್ಥಿತಿಯಿಂದ ಓಡ್ ಬಂದಿರ್ತಾರೋ ಗೊತ್ತಿರಲ್ಲ. ಅಟ್ಲೀಸ್ಟ್ ನಾವೀಗ ಒಂದೊಟ್ಟು ಊಟ ಅವ್ರು ಕೊಟ್ರೆ ಅವರು ಊಟ ಮಾಡ್ಕೊಂಡು ಅವ್ರ ಪೇಷಂಟ್ಸ್ಗಳನ್ನೂ ನೋಡ್ಕೊಳ್ಬಹುದು ಸರ್. ಮಾಡ್ತಾ ಇದ್ದಾರೆ. ಹೌದು ಸರ್. ಎಲ್ಲ ಹೇಳ್ತಾರೆ ದೇವ್ರು ಎಲ್ಲಿದ್ದಾನ ಅಂತ. ಮನುಷ್ಯನ ರೂಪದಲ್ಲಿ ನಿಮ್ ತರದಲ್ಲೇ ಇರ್ತಾನೆ, ಗುರುತಿಸ್ಬೇಕಷ್ಟೇ. ಹೌದು ಸರ್. ಈ ತರ ಮನಸ್ಥಿತಿ ಇರೋರೆ ನಮ್ ಗ್ರೂಪ್ ಅಲ್ಲಿ ಇರೋದು ಎಲ್ಲರೂ ಕೂಡ. ಹೌದು, ಈ ತರ ಮನಸ್ಥಿತಿ ಇದ್ರೆ ಮಾತ್ರ ಮಾಡಕ್ಕಾಗತ್ತೆ ಸರ್. ನಮಸ್ಕಾರ, ನಮ್ಮ ಟಾಕ್ಸ್ ವಿದ್ಯುತ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಮೈಸೂರಿಗೆ. ಮೈಸೂರಲ್ಲಿ ಒಂದೇ ಕುಟುಂಬದ 50 ಜನ 1200ಕ್ಕೂ ಹೆಚ್ಚು ಜನಕ್ಕೆ ಫ್ರೀ ಆಗಿ ಊಟವನ್ನ ಕೊಡ್ತಾ ಇದ್ದಾರೆ. ಅದ್ ಯಾರು ಕೊಡ್ತಾ ಇದ್ದಾರೆ, ಯಾವ ಕಾರಣ ಕೊಡ್ತಿದ್ದಾರೆ ನೋಡೋಣ ಬನ್ನಿ. ನಾವು ಕೂಡ ತಿನ್ನೋಣ, ತಿಂತರವನ್ನು ಕೂಡ ಮಾತಾಡ್ಸೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮಹಾಕಾಯ ಕೋಟಿ ಸೇವೆ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾಲೇಷು ಸರ್ವದಾ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಓಂ ಶಾಂತಿ ಶಾಂತಿ ಶಾಂತಿ. ಅನ್ನದಾತೋ ಸುಖಿ ಭವ. ಸ್ವಲ್ಪ ಅಕ್ಕಪಕ್ಕದವ್ರಿಗೆ ಹೇಳ್ಕೊಳ್ಳಿ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಯುವರಾಜ್ ಅಂತ ಹೇಳಿ. ತಾವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ಸರ್, ನಮ್ದು ಒಂದು ಬಟ್ಟೆ ಅಂಗಡಿ ಇದೆ ಸರ್. ನಿಮ್ದು ಬಟ್ಟೆ ಅಂಗಡಿ, ಹೋಟ್ಲು ಇದೆ ಸರ್. ಇದು ಇಲ್ಲಿ ಪ್ರತಿ ಒಂದು ದಿನಕ್ಕೆ 1000ಕ್ಕೂ ಹೆಚ್ಚು ಜನಕ್ಕೆ ಊಟ ಕೊಡ್ತಾ ಇದಾರೆ ಅಂತ ಕೇಳ್ಪಟ್ವಿ. ಹೌದು. ಇದು ಕೊಡ್ತಾ ಇರೋ ಜಾಗ ಎಲ್ಲಿ ಸರ್? ಇದು KR ಹಾಸ್ಪಿಟಲ್ ಮುಂದೆ. ಹೌದು. ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಇದು 2013ರಿಂದ 12 ವರ್ಷದಿಂದ ನಡೀತಾ ಇದೆ. 12 ವರ್ಷದಿಂದ? ಹೌದು. ಸತತವಾಗಿ ಪ್ರತಿ ಶನಿವಾರ ಪ್ರತಿ ಭಾನುವಾರ ನಡೀತಾ ಇದೆ. ಒಂದು ವಾರನೂ ಮಧ್ಯ ಗ್ಯಾಪ್ ಆಗಿಲ್ಲ ಸರ್. ಯಾಕೆ ಸರ್? ಕೋವಿಡ್ ಟೈಮಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದೇವೆ. ಇಲ್ಲೇ ಯಾಕೆ ಊಟ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರಿ ಸರ್? ಆಕ್ಚುಲಿ ಇದು ಒಂದು ಟೈಮಲ್ಲಿ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ ಇದ್ದಾಗ ಒಂದು ಪದಾರ್ಥ ಮಿಕ್ಕಿದ್ದಂತ ಪದಾರ್ಥನ ನಾವೇನ್ ಮಾಡೋದಂತ ಯೋಚನೆ ಮಾಡಿದಾಗ ನಮ್ ಜೊತೆಲಿದ್ದವರು ಹೇಳಿದ್ರು, ಈ ತರ ಅಲ್ಲಿ ಅವಶ್ಯಕತೆ ಇದೆ, KR ಹಾಸ್ಪಿಟಲ್ ಅವಶ್ಯಕತೆ ಇದೆ, ಅಲ್ಲಿ ಕೊಡೋಣ ಅಂತ ಹೇಳಿ. ನಾವು ಇಷ್ಟೊಂದು ಇದೆಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಿದ್ದೋಗಿ ಇಲ್ಲಿ ಬಂದ ಮೇಲೆ ಇಲ್ಲಿ ಇದ್ದಂತ ಜನಗಳಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟಿದೆಯಲ್ಲ ಏನ್ ಮಾಡೋದು ಅನ್ನೋ ಪರಿಸ್ಥಿತಿ ಬಂತು. ಆಮೇಲೆ ಇಲ್ಲಿರೋ ಅವಶ್ಯಕತೆ ಗೊತ್ತಾಯ್ತು ನಮ್ಗೆ. ಅದಾದ್ಮೇಲೆ ನಾವು ಪ್ರತಿ ಶನಿವಾರ ಪ್ರತಿ ಭಾನುವಾರ ಇಲ್ಲಿ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ನೀವು ನಿಮ್ಮ ಮನೆಯಲ್ಲಿ ಮಾಡಿದಂತ ಒಂದು ಕಾರ್ಯಕ್ರಮದಲ್ಲಿ ಮಿಕ್ಕಂತ
ಆ ಊಟವನ್ನ ತಗೊಬಂದು ಇಲ್ಲಿ ಕೊಡಕ್ಕೆ ಅಂತ ಬಂದು ಈ ಜನಗಳ ಇಲ್ಲಿ ಕಂಡೀಷನ್ ನೋಡಿ ನೀವು ಊಟ ಕೂಡ ಪ್ರಾರಂಭ ಮಾಡಿದ್ರಿ. ಸರ್, ಈಗ ಎಷ್ಟೋ ಜನ ಈ ತುಂಬಾ ಜನ ಬಂದು ಇಲ್ಲಿ ಊಟ ತಗೋತಾ ಇದ್ರು. ಯಾವ ತರ ಜನ ಬಂದು ಊಟ ತಗೋತಾ ಇದ್ರು ಸರ್? ಸರ್, ಇಲ್ಲಿ ನಾವು ಮೇನ್ ಆಗಿ ನಾವು ಕೊಡ್ತಾ ಇದ್ದಿದ್ದು ಬಂದು ಹಾಸ್ಪಿಟ್ಲ್ ಒಳಗಡೆ. ಸರಿ, ಹಾಸ್ಪಿಟ್ಲ್ ಒಳಗಡೆ ಕೊಡ್ತಾ ಇದ್ದಿದ್ದು. ಹಾಸ್ಪಿಟ್ಲ್ ಸರ್, ಈಗ ನೀವು ನಿಮ್ಮ ಮನೆಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಮಿಕ್ಕದಂತ ಆಹಾರ ಪದಾರ್ಥಗಳನ್ನ ಬಿಸಾಕ್ದೇನೆ ಯಾರಿಗಾರು ಕೊಡಬೇಕು ಅಂತ ಹೇಳಿ ಕೇರ್ ಹಾಸ್ಪಿಟಲ್ ಹತ್ರ ಬಂದಾಗ ಇಲ್ಲಿ ಕೊಡೋಕೆ ಪ್ರಾರಂಭ ಮಾಡಿದ್ರಿ. ಇಲ್ಲಿ ತುಂಬಾ ನೀಡಿದೆ ಅಂತ ಹೇಳಿ ಪ್ರಾರಂಭವನ್ನ ನೀವು ಡೈಲಿ ಕೊಡಬೇಕು ಅಂತ ಹೇಳಿ ಶನಿವಾರ ಭಾನುವಾರ ಮಾಡ್ಕೊಡಿ. ಒಂದು ದಿನಕ್ಕೆ ಎಷ್ಟು ಜನ ಊಟ ಮಾಡ್ತಾರೆ ಸರ್ ಇಲ್ಲಿ? ಪ್ರತಿ ಶನಿವಾರ ಭಾನುವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು 1200 ಜನ ಊಟ ಮಾಡ್ತಾರೆ. ಒಂದು ಸಾರಿಗೆ 1200 ಜನ ಬೆಳಗ್ಗೆ ಬ್ರೇಕ್ಫಾಸ್ಟ್. ಹಾ ಹಾ ಸರ್, ಎಲ್ಲರೂ ಒಂದೇ ತರ ಯೂನಿಫಾರ್ಮ್ ಹಾಕೊಂಡಿದ್ದೀರಿ. ನೀವು ಎಷ್ಟು ಜನ ಸ್ಟಾಫ್ಗಳಿದ್ದೀರಾ ಸರ್? ನಾವು ಸ್ಟಾಫ್ ಅಂತ ಏನಿಲ್ಲ ಸರ್, ನಾವು ಸ್ಟಾಫ್ ಎಲ್ಲ ಏನಿಲ್ಲ. ನಾವು ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಏನಿದೆ, ವಾಲಂಟಿಯರ್ ಆಗಿ ಬರೋರೇ ಇಲ್ಲಿ ಮಾಡ್ತಾರದು. ಎಷ್ಟು ಜನ ಇದ್ದಾರೆ ಸರ್ ವಾಲಂಟಿಯರ್? ಈ ತರ ಒಂದು 100 ಜನದ ಒಳಗಡೆ ಇದ್ದಾರೆ. 100 ಜನ. ಇವತ್ತೇ ಒಂದು 50 ಜನ ಕಂಟ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ಹೆಸರನ್ನ ತುಂಬಾ ಅದ್ಭುತವಾಗಿ ಇಟ್ಟಿದ್ದೀರಾ. ಇದೇನ್ ಸರ್ ಇದು ಸಂತೃಪ್ತಿ ಕುಟುಂಬ ಅಂತಂದ್ರೆ? ಸಂತೃಪ್ತಿ ಅನ್ನೋದು ಸರ್ ನಮ್ಗೆ ಯಾವತ್ತೂ ಕೊಡೋದ್ರಲ್ಲೇ ಖುಷಿ ಇರೋದು, ತಗೊಳ್ಳೋದ್ರಲ್ಲಿ ಖುಷಿ ಇಲ್ಲ. ಅಂದ್ರೆ ಈಗ ತಿಂದವ್ರ ಸಂತೃಪ್ತಿಗಿಂತ ಕೊಡ್ತಾರೋ ನಿಮಗೆ ಸಂತೃಪ್ತಿ ಆಗ್ತದೆ. ಹೌದೌದು, ಕೊಡೋದ್ರಲ್ಲಿ ಏನ್ ಖುಷಿ ಇದೆ ಅದನ್ನ ಎಂಜಾಯ್ ಮಾಡ್ಲಿಕ್ಕೋಸ್ಕರನೇ ನಾವ್ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಅವಶ್ಯಕತೆ ಇರೋರಿಗೆ ಇದನ್ನ ನಾವು ರೀಚ್ ಮಾಡ್ಬೇಕಂತಾನೆ ನಾವ್ ಇದ್ ಮಾಡ್ತಾ ಇದ್ದೀವಿ. ಇಲ್ಲಿ ಈಗ 1000 ಜನಕ್ಕೂ ಹೆಚ್ಚು ಜನಕ್ಕೆ ಊಟ ಕೊಡ್ತಾ ಇದೀರಿ ಅಂತ ಹೇಳಿದ್ರಲ್ಲ ಸರ್, ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್ ಇದು? ಬೆಳಿಗ್ಗೆ ಇದು 7:15 7:45 ಶುರು ಆಗುತ್ತೆ ಸರ್. 8:45 ತನಕ ಕೊಡ್ತೇವೆ ಸರ್. ಅಷ್ಟೊತ್ತಿಗೆ ಜನ ಬಂದು ನಿಂತಿರ್ತಾರೆ. ನಾನು ಬಂದ್ ನೋಡ್ದೆ, ನೀವು ಬರೋಕ್ಕಿಂತ ಮುಂಚೆನೆ ಜನ ಲೈನ್ ನಿಂತಿರ್ತಾರೆ. ಇಲ್ಲಿ ಒಂದೇ ತರ ಇವತ್ತು ರೈಸ್ ಬಾತ್ ಇತ್ತು ಸರ್, ತರಕಾರಿ ಕಾಳೆಲ್ಲ ಚೆನ್ನಾಗಿ ಹಾಕಿ ಮಾಡಿದ್ವಿ. ನಾವ್ ಅನ್ಕೋತೀವಿ ಕೆಲವು ಕಡೆ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿ, ತುಂಬಾ ಕೇವಲ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ವಿ. ತುಂಬಾ ಉತ್ಕೃಷ್ಟವಾಗಿ ಕೊಡ್ತಾ ಇದ್ರಿ, ನಾನು ಕೂಡ ಟೇಸ್ಟ್ ಮಾಡಿದೆ. ಸರ್, ಈಗ ನೀವು ಊಟ ಒಂದೇ ತರ ಇರುತ್ತಾ ಅಥವಾ ಬೇರೆ ಬೇರೆ ಚೇಂಜ್ ಆಗುತ್ತೆ ಸರ್? ಸರ್, ತರಕಾರಿ ಅಂತೂ ಕಂಪಲ್ಸರಿ ಹಾಕಿ ಮಾಡ್ತೀವಿ. ನಮಗೆ ಪೌಷ್ಟಿಕಾಂಶ ಏನ್ ಬೇಕೋ ಅದನ್ನ ಖಂಡಿತ ರೀಚ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ನಾವು ಮಾಡ್ತೇವೆ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಸರ್, ನಾವು ಇಲ್ಲಿ ಏನ್ ಕೊಡ್ತೀವೋ ಅದನ್ನೇ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿನೇ ಹೋಗ್ತೀವಿ. ಸೊ ಏನ್ ಕ್ವಾಲಿಟಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಸೊ ಏನ್ ಕ್ವಾಲಿಟಿ ಇದೆ ಆ ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ಇರೋದಕ್ಕೆ ನಮಗ್ ಏನ್ ತಿಂತೀವೋ ಅದನ್ನೇ ನಾವು ಇಲ್ಲಿ ಕೊಡ್ತಾ ಇರೋದು ಸರ್. ಅಂದ್ರೆ ಏನೇನ್ ತರ ಊಟ ಇರುತ್ತೆ? ಒಂದೇ ತರ ಇರುತ್ತಾ ಪ್ರತಿ ವಾರ? ಸರ್, ಬಾತ್ ಕೊಡ್ತೀವಿ, ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡ್ತೀವಿ. ಯಾರು ಸ್ಪಾನ್ಸರ್ ಮಾಡಿದ್ರೆ ಮಾತ್ರ ಸ್ವೀಟ್ಸ್ ಕೊಡ್ತೀವಿ, ಅಥವಾ ಕೇಸರಿ ಬಾತು ಅಥವಾ ಮೈಸೂರು ಪಾಕು ಅಥವಾ ಏನು ಸ್ವೀಟ್ ಸ್ಪಾನ್ಸರ್ ಯಾರು ಮಾಡಿದ್ರೆ ಮಾತ್ರ ಕೊಡ್ತೀವಿ. ಇಲ್ಲ ಅಂದ್ರೆ ಬಾತು, ನೀರು, ಬಿಸ್ಕೆಟ್ ಮಾತ್ರ ಕೊಡ್ತೀವಿ. ಅವೇನೇನೆ ಸರ್. ಈಗ ಡೈಲಿ ನೀವು ಪ್ರತಿ ವಾರ ನೀವು ಊಟ ಕೊಡ್ತೀರಲ್ಲ, ಅವಾಗ ಅದೇ ಒಂದೇ ರೈಸ್ ಬಾತ್ ಇರುತ್ತೆ, ಬೇರೆ ಬೇರೆ? ಇಲ್ಲ, ನಮ್ಮಲ್ಲಿ ತರಕಾರಿ ಗೀ ರೈಸು, ತರಕಾರಿ ಬಾತು, ಗೀ ರೈಸು, ವಾಂಗಿ ಬಾತು, ಟೊಮೆಟೊ ಬಾತು, ಈ ತರ ಪ್ರತಿಯೊಂದು ವಾರ ಚೇಂಜ್ ಮಾಡ್ತೇವೆ. ಮತ್ತೆ ರೈಸ್ ಜೊತೆಗೆ ಊಟದ ಜೊತೆಗೆ ಬೇರೆ ಬಿಸ್ಕೆಟ್ ಕೊಡ್ತಾ ಇದ್ದೀರಿ ಸರ್. ಬಿಸ್ಕೆಟ್ ಯಾವ ಕಾರಣ ಕೊಡ್ತೀರಾ? ಬಿಸ್ಕೆಟ್ ಬಂದು ಅಲ್ಲಿ ಬರುವಂತ ಮಕ್ಕಳಿಗೆ ಮತ್ತೆ ಎಲ್ಲಾ ಟೈಮು ಒಟ್ಟಿಗೆನೆ ಊಟ ಅಂತ ಸಿಗಲ್ಲ ಸರ್. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ, ಮಧ್ಯಾಹ್ನ ಯಾವತ್ತೋ ಒಂದಿನ ಇರಲ್ಲ. ಅವಾಗ ಏನ್ ಮಾಡ್ತೀವಿ, ಅವರು ಮಧ್ಯಾಹ್ನಕ್ಕೆ ಆ ಒಂದು ಬಿಸ್ಕೆಟ್ ಬಾಸ್ಕೆಟ್ ಇಟ್ಕೊಂಡು ತಿಂತಾರೆ ಅನ್ನೋದಕ್ಕೋಸ್ಕರ ನಾವು ಕೊಡ್ತೀವಿ ಸರ್. ಚಿಕ್ಕ ಮಕ್ಕಳು ಬರ್ತವೆ. ಹೌದೌದು, ಆ ದೃಷ್ಟಿಯಿಂದ ಬಿಸ್ಕೆಟ್ ಮತ್ತೆ ಊಟ ಎರಡು ಖಂಡಿತ ಕೊಡ್ತೀವಿ ಸರ್. ಇದು ಒಳ್ಳೆ ಕಾನ್ಸೆಪ್ಟ್ ಸರ್ ಇದು. ಸರ್, ನನ್ನ ಹೆಸರು ಮಹಿಮಾ ಅಂತ. ಹೆಸರು ತುಂಬಾ ವಿಶೇಷವಾಗಿದೆ ಮೇಡಮ್. ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್? ನನ್ನ ಸ್ಟೂಡೆಂಟ್ ಸರ್. ಏನ್ ಓದ್ತಾ ಇದ್ದೀರಾ ಮೇಡಮ್? CMA ಅಂತ ಪ್ರೊಫೆಷನಲ್ ಕೋರ್ಸ್ ಮಾಡ್ತಿದ್ದೀನಿ. ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇದ್ದೀರಾ. ನೀವು ಹೇಗೆ ಇಲ್ಲಿ ಬಂದ್ರಿ ಮೇಡಮ್? ಸರ್, ನನ್ನ ಇದು ಶುರು ಮಾಡಿದ ಆನಂದ್ ಅಂಕಲ್. ಅವರು ಹಾಸ್ಪಿಟಲ್ ಒಳಗಡೆ ಮುಂಚೆ ಕೊಡ್ತಿದ್ರು. 8 ವರ್ಷದ ಮುಂಚೆ ಶುರು ಆಗಿದ್ದು, ಅರೌಂಡ್ 2016-17 ಅಲ್ಲಿ ಶುರು ಆಯ್ತು. ಸೊ KR ಹಾಸ್ಪಿಟಲ್ ಒಳಗಡೆ ಅವರು ಮನೆಯಿಂದ ಮಾಡ್ಕೊಂಡು ಬಂದು ಕೊಡ್ತಿದ್ರು. ಸೊ ನಮ್ಮ ಪಪ್ಪಂಗೆ ಅವ್ರ ಫ್ರೆಂಡ್ ಆಗಿ ಅವರು ಹೇಳಿದ್ರು, ಒಂದ್ಸತಿ ಬನ್ನಿ ಸ್ಪಾನ್ಸರ್ ಮಾಡಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಮಮ್ಮಿ ಬರ್ಡೇ ದಿವಸ ಎಲ್ಲೆಲ್ಲೋ ಖರ್ಚು ಮಾಡ್ತೀವಂತೆ, ಇಲ್ಲಿ ಬಂದು ಒಂದ್ ದಿವಸ ಕೊಟ್ಟಿ ನೋಡೋದ ಹೇಗಿದೆ ಎಲ್ಲಾನು, ನೀಡಿ ಪೀಪಲ್ ಅಂತ ಹೇಳಿದ್ರು. ಬರೀ ಎಲ್ಲ ಕೇಳಿದ್ವಿ ಅಷ್ಟೇ. ಇಲ್ಲಿ ಬಂದಾಗ್ಲೇ ನಮ್ಗೆ ಗೊತ್ತಾಗಿದ್ದು. ಸೊ ಫಸ್ಟ್ ಟೈಮ್ ಬಂದ್ವಿ, ಅದಾದ್ಮೇಲೆ 100 ರೆಗ್ಯುಲರ್ ಆಗಿ ಹೋಗೋದು ಶುರು ಮಾಡಿದ್ವಿ ಸ್ಪಾನ್ಸರ್ ಮಾಡ್ಕೊಂಡು. ನೆಕ್ಸ್ಟ್ ಆಮೇಲೆ ಇಲ್ಲ, ಇದು ಒಂದು ಟೀಮ್ ಆಗಿ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ಯುವರಾಜ್ ಅಂಕಲ್, ಅಶೋಕ್ ಸರ್, ನಮ್ಮ ಎಲ್ಲರೂ ಸೇರ್ಕೊಂಡು ಸಂತೃಪ್ತಿ ಕುಟುಂಬ ಅಂತ ಶುರು ಮಾಡಿ ಅವಾಗಿಂದ ಫಸ್ಟ್ ಡೇ 1 ಇಲ್ಲಿ ತನಕ ಬರ್ತಿದ್ದೀನಿ ಸರ್. ಅಂದ್ರೆ ನೀವು ಸ್ಟೂಡೆಂಟ್ ಆಗಿ ಒಂದು ಸ್ಪಾನ್ಸರ್ ಮಾಡಕ್ಕೆ ಅಂತ ಬಂದು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀರಿ? ಅಂದ್ರೆ ಅಪ್ಪ ಸ್ಪಾನ್ಸರ್ ಮಾಡಿದ್ದು, ನಾನು BCom ಓದ್ತಿದ್ದೆ. ಸೊ ಅವಾಗಿಂದಾನು ಇಲ್ಲಿ ತನಕನು ಜೊತೆಲಿ ಈಗಲೂ ಪ್ರೆಸೆಂಟ್ ಸ್ಟೂಡೆಂಟ್ ನೀವೇ? ಹೌದು ಸರ್. ಸ್ಟೂಡೆಂಟ್ ಆಗಿದ್ಕೊಂಡು ಇಲ್ಲಿ
ಬಂದು ಇದ್ ಮಾಡ್ತಾ ಇದ್ದೀರಾ. ಹೌದು. ಈಗ ಎಷ್ಟೋ ಜನ ಸ್ಟೂಡೆಂಟ್ ನೋಡಿದೀರಾ ಮೇಡಮ್, ಮೋಜು ಮಸ್ತಿ ಆ ತರ ಇರುತ್ತೆ. ನೀವೊಬ್ರು ಸ್ಟೂಡೆಂಟ್ ಆದ್ರೆ ನೀವು ಈ ಪರಿಸರಕ್ಕೆ ಬಂದು ನಿಮ್ಗೂ ಆ ವಾತಾವರಣಕ್ಕೆ ಎಷ್ಟು ಡಿಫ್ರೆನ್ಸ್ ಬದಲಾವಣೆ ಬಂದಿದೆ? ಸರ್ ಅದು ನಿಜ. ಇವಾಗ ಬರ್ಡೇ ಆಗ್ಲಿ, ಏನೋ ಒಂದು ಖುಷಿ ಸುದ್ದಿ ಆಗ್ಲಿ, ಎಲ್ಲೋ ಒಂದು ಆಚೆ ಹೋಗಿ ಪಾರ್ಟಿ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಬಟ್ ನಮ್ಗೆ ಇದು ಸ್ಟಾರ್ಟಿಂಗ್ ಅರ್ಲಿಯಿಂದ ಗೊತ್ತಾದಾಗಿಂದ ಅಲ್ಲಿ ನಾವು ಪಾರ್ಟಿ ಮಾಡೋಕ್ಕಿಂತ ಎಷ್ಟು 1,000 ರೂಪಾಯಿ ಖರ್ಚಾರ 1,000 ರೂಪಾಯಿ ಕೊಟ್ರೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತಲ್ವಾ. ಎಷ್ಟೋ ಜನ ಊಟ ಇಲ್ಲದೆ ಇದು ಮಾಡ್ತಾರೆ. ಆಕ್ಚುಲಿ ಪೇಷಂಟ್ಸ್ ಅವರೆಲ್ಲ ಬಂದು ಮಾತ್ರೆಗೆ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡದೆ ಆ ದುಡ್ಡನ್ನ ಮಾತ್ರೆ ತಗೊಂಡ್ರೆ. ಎಷ್ಟೊಂದು ಮೆಡಿಸಿನ್ ಫ್ರೀ ಇದೆ ಕೇರ್ ಹಾಸ್ಪಿಟಲ್, ಬಟ್ ಸ್ಟಿಲ್ ಕೆಲವೊಂದು ಮೆಡಿಸಿನ್ ಇವ್ರು ತಗೊಳ್ಳೇಬೇಕು. ಸೊ ಆ ಮೆಡಿಸಿನ್ಗೋಸ್ಕರ ದುಡ್ಡು ಬೇಕು ಅಂತ ಅಂದ್ಬಿಟ್ಟು ಎಷ್ಟೊಂದ್ ಸತಿ ದುಡ್ಡು ಊಟ ಮಾಡದೆ ಅದನ್ನೆಲ್ಲ ಇದ್ ಮಾಡಿರ್ತಾರೆ. ಸೊ ಅಂತವ್ರ ಮುಟ್ಟದಲ್ಲಿ ಖುಷಿ ನೋಡಿದಾಗ ನಮ್ಗೆ ಅಲ್ಲಿ ಏನ್ ಖರ್ಚು ಮಾಡಿರ್ತೀವೋ ನಮ್ಗೆ ಅದು ಇದೇ ಆಗಲ್ಲ ಸರ್. ಪಾರ್ಟಿ ಮಾಡಿ ಆ ಖುಷಿಗಿಂತ ಇಲ್ಲಿ ಕೊಡೋದ್ರಲ್ಲಿ ಆ ಸಂತೋಷ, ಆ ತೃಪ್ತಿ ಇದೆ ಅಲ್ಲ, ಅದೇ ನಮ್ ಟೀಮ್ ಮೋಟೋ. ಸಂತೃಪ್ತಿ ಕುಟುಂಬ ಅಂತ ಇಟ್ಕೊಂಡಿದ್ರೆ ಇದೇನು ಟ್ರಸ್ಟ್ ಫೌಂಡೇಶನ್ NGO ಏನ್ ಸರ್ ಇದು? ಇಲ್ಲ ಸರ್, ನಾವು ಖುದ್ದಾಗಿ ಶುರು ಮಾಡಿಂಥದ್ದು. ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಬಿಟ್ರೆ ಇಲ್ಲಿ ಯಾರು ಮೆಂಬರ್ಸ್ ಅನ್ನೋದು ಬಿಟ್ರೆ ಬೇರೆ ಯಾರಿಗೂ ಯಾವ ಡೆಸಿಗ್ನೇಷನ್ ಇಲ್ಲ. ಯಾರು ಡೆಸಿಗ್ನೇಷನ್ ಇಲ್ಲ. ಈಗ ನಾವು ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ತಗೊಂಡಿರ್ತೀವಿ. ಆ ಜವಾಬ್ದಾರಿ ತೆಗ್ದಂಗೆ ನಡ್ಕೊಂಡು ಹೋಗ್ತಾ ಇದೀವಿ. ಈಗ ಕ್ಯಾಶ್ ಅಮೌಂಟಿನ ಜವಾಬ್ದಾರಿ ನಮ್ಮ ಅಶೋಕ್ ಸರ್ ಅಂತೇಳಿ ಅವರು ಜವಾಬ್ದಾರಿ ತಗೊಂಡಿರ್ತಾರೆ. ಯಾರೇ ಬಂದ್ರು ಅಲ್ಲೇ ಬೆಳಗ್ಗೆ ನಮ್ದು ಓಪನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ, ನಮ್ಗೆ ಏನ್ ಕಲೆಕ್ಷನ್ ಆಗುತ್ತೆ, ನಾವ್ ಏನ್ ಸಾಯಂಕಾಲ ಇಲ್ಲಿಂದ ಹೋಗುವಾಗ್ಲೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಜೊತೆಲಿ ಹೇಳ್ಬಿಟ್ಟು ನೀವು ಸಂತೃಪ್ತಿ ಕುಟುಂಬ ಇದು ಯಾವ್ದೋ ರಿಜಿಸ್ಟರ್ಡ್ ಸಂಸ್ಥೆನಲ್ಲ NGO ಸುಮ್ ತೃಪ್ತಿಗೆ ಅಂತ ಇಟ್ಕೊಂಡಿದ್ದೀವಿ. ತೃಪ್ತಿಗೆ ಇದಕ್ಕೆಲ್ಲ ಈಗ ನೀವು ಈಗ ಒಂದು ಸಾರಿಗೆ ಬಂದ್ರೆ 1000 ದಿನಕ್ಕೂ ಹೆಚ್ಚು ಜನಕ್ಕೆ ಊಟ ಕೊಡ್ಬೇಕು ಅಂತಂದ್ರೆ ಎಷ್ಟು ಕೆಜಿ ರೈಸ್ ಹಾಕ್ಬೋದು ಸರ್ ಒಂದು ವಾರಕ್ಕೆ ಸರ್ ಟೋಟಲ್ 35,000 to 40,000 ರೂಪಾಯಿ ಖರ್ಚಾಗುತ್ತೆ ಸರ್ ನೀವು ಊಟ ಒಂದು ವಾರಕ್ಕೆ. ಹೌದು, 35,000 to 40,000 ರೂಪೀಸ್ ಖರ್ಚಾಗುತ್ತೆ. 40,000 ಅಂದ್ರೆ ಸರ್ ಈಗ 40,000 ಅಲ್ಲಿ ಎಲ್ಲಿಂದ ವಿನಿಯೋಗಿಸ್ತೀರಾ ಸರ್? ಇದಕ್ಕೆಲ್ಲ ದುಡ್ಡು ಇಲ್ಲ, ನಾವು ಅದನ್ನ ಸ್ಪಂದಿಸಿ ವಾಲಂಟಿಯರ್ಸ್ ಮಾಡುವಂತದ್ದು. ಹೌದೌದು. ಈಗ ಈ ತರ ನೀವು ಮಾಡ್ತಾ ಇರೋ ಕೆಲಸವನ್ನ ಸೋಷಿಯಲ್ ವರ್ಕ್ ನ ನೋಡಿ ಯಾರಾದ್ರೂ ಬಂದು ದೇಣಿಗೆ ಕೊಡೋದು, ನಮ್ ಕಡೆಯಿಂದ ಒಂದು ಊಟ ಹಾಕಿ ಅಂತ ಹೇಳಿದ್ರು ಅದು ತುಂಬಾ ಜನ ಬರ್ತಾರೆ. ತುಂಬಾ ಜನ ಇಲ್ಲಿ ಊಟ ಮಾಡಿರೋರು ಕೂಡ ಕೊಟ್ಟು ಹೋಗಿರೋಂತ ಸಂದರ್ಭಗಳು ಉಂಟು. ಆಮೇಲೆ ಪ್ರತಿಯೊಬ್ರು ಇಲ್ಲಿ ಬಂದ್ ನಮ್ಮ ಟೀಮ್ ನಲ್ಲಿ ಇರೋರು ಯಾರು ಬರ್ಡೇ ಆಚರಣೆ ಅಥವಾ ಆನಿವರ್ಸರಿ ಆಚರಣೆನ ಹೊರಗಡೆ ಮಾಡಲ್ಲ. ಇಲ್ಲಿ ಆ ಒಂದು ಅನ್ನ ಹಂಚಿ ನಾವು ಅದನ್ನ ಆಚರಣೆ ಮಾಡ್ಕೊಳ್ಳೋದ ಒಂದು ಪದ್ಧತಿ ಮಾಡ್ಕೊಂಡಿದೀವಿ. ಅದರಿಂದ ನಮ್ಗೆ ಇದು ಅನುಕೂಲವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅಂದ್ರೆ ನಿಮ್ದೇ ಬರ್ತಡೇ ಯಾವ್ದೇ ಶುಭ ಕಾರ್ಯಗಳಿದ್ರು ಕೂಡ ಅದನ್ನ ಇಲ್ಲೇ ಬಂದು ವಿನಿಯೋಗಿಸ್ತಾ ಇದ್ದೀರಾ? ಹೌದು. ಯಾರಾದ್ರೂ ಆ ತರದ್ದು ಪಬ್ಲಿಕ್ ಯಾರು ಬಂದ್ರು ಆ ತರ ದುಡ್ಡು ಕಾಸುಗಳನ್ನ ಕೊಡ್ತಾ ಇರೋದು ಉಂಟಾ ಸರ್? ಕೊಟ್ಟಿರೋದು ಉಂಟು, ಉದಾಹರಣೆಗಳು ಉಂಟು, ಇಲ್ಲಿ ಬಂದು ಮಾಡಿರೋದು ಉಂಟು. ಇವಾಗ ಕಂಟಿನ್ಯೂಸ್ ಆಗಿ ಪ್ರತಿ ವಾರ ಬಂದು ಸಪೋರ್ಟ್ ಮಾಡ್ತಿರೋರು ಉಂಟು. ಇದಕ್ಕೆಲ್ಲ ಈಗ ಬೇರೆ ಯಾರಾದ್ರೂ ಅವ್ರದ್ದು ಯಾವ್ದಾರ ಆನಿವರ್ಸರಿ ಇರುತ್ತೆ, ಯಾವ ಡೆತ್ ಆನಿವರ್ಸರಿನೋ ಅಥವಾ ಮದುವೆನೋ ಅಥವಾ ಬರ್ತಡೇನೋ ಏನೇ ಇದ್ರು ಕೂಡ ಬಂದು ಕೊಟ್ಟರು ಕೂಡ ನೀವು ಅಕ್ಸೆಪ್ಟ್ ಮಾಡಿ? ಖಂಡಿತ ತಗೋತೀವಿ. ಕೆಲವು ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಈಗ ದುಡ್ಡು ಇಸ್ಕೊಂಡ್ಮೇಲೆ ಅವರು ಒಂದು ಬಂದು ಬಡಿಸ್ಬೋದ ಅವ್ರ ಮನೆಯವರು ಅವ್ರ ಯಾರ ಕರೆ ಇಲ್ಲ, ನಮ್ಮಲ್ಲಿ ಕಂಪಲ್ಸರಿ ಬಡಿಸಿದ್ರೆ ಮಾತ್ರನೇ ನಾವು ಬಂದು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಸರ್. ಸೂಪರ್ ಸರ್. ಬಡಿಸಿದ್ರೆ ಮಾತ್ರ ದುಡ್ಡು ಇಸ್ಕೊಳ್ಳೋದು. ನಾವು ಬಂದ್ಬಿಟ್ಟು ದುಡ್ಡು ಕೊಡ್ತೀವಿ. ಕೆಲವೊಬ್ರು ನಮ್ಗೆ ತುಂಬಾ ಹೊರಗಡೆಯಿಂದ ಬಂದು ನಾವಿಲ್ಲ ಸರ್ ಬರಕ್ ಆಗೋದಿಲ್ಲ ಅನ್ನೋರ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಆದ್ರೆ ನೀವು ದುಡ್ಡು ಮಾತ್ರ ಕೊಡ್ತೀವಿ, ನೀವು ಯಾರು ಬರೋದಿಲ್ಲ, ಮೈಸೂರಲ್ಲೇ ಇರೋರು ಬರೋದಿಲ್ಲ ಅಂದ್ರೆ ನಾವು ಖಂಡಿತ ತಗೊಳ್ಳೋದಿಲ್ಲ ಸರ್. ಆಮೇಲೆ ಜೊತೆಗೆ ಇನ್ನೊಂದು ಸಿಸ್ಟಮೆಟಿಕ್ ಅಂತಂದ್ರೆ 50 ಜನ ಸುಮ್ನೆ ಇರ್ತಿರ್ಲಿಲ್ಲ ಸರ್. ಅವ್ರ ಲೈನ್ ನಿಲ್ಸೋದಾಗಿರ್ಬೋದು, ಇಲ್ಲಿ ದಾರ ಕಟ್ಟಿದ್ರೆ ಏನ್ ಕಾರಣಕ್ಕೆ ಸರ್ ಅದು? ಸರ್ ಅದೇ, ಒಬ್ರು ಈಗ ರೋಡಲ್ಲಿ ನಡ್ಕೊಂಡು ಹೋಗ್ಬಿಡ್ಬಾರ್ದು. ನಮ್ಮಿಂದ ನಾವು ನಿಲ್ಸಿರೋದ್ರಿಂದ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬಿಡ್ಬಾರ್ದು. ಒಂದು ಲೈನಲ್ಲಿ ಬಂದ್ರೆ ಅವ್ರಿಗೂ ಅನುಕೂಲ ಆಗ್ಬೇಕು. ಒಬ್ರು ಯಾರು ಮುಂಚೆ ಬಂದಿರ್ತಾರೆ ಅವ್ರಿಗೆ ಅದು ಸಿಗ್ಬೇಕು. ಆ ಒಂದು ಉದ್ದೇಶದಲ್ಲಿ ನಾವು ಮಾಡಿದೀವಿ. ಅಂದ್ರೆ ನಾವು ಒಂದು ರೋಡ್ ಸೆನ್ಸ್ ಕೂಡ ಗಮನ. ಹೌದೌದು, ಖಂಡಿತ. ಯಾರು ಸಾರ್ವಜನಿಕ ತೊಂದರೆ ಆಗ್ಬಾರ್ದು ಅಂತ. ಹೌದೌದು. ಆಮೇಲೆ ನೀರ್ನು ಕೂಡ ಕೊಡ್ತಾ ಇದ್ರಿ. ನೀರ್ ಕೊಡೋದಕ್ಕೆ ಒಂದ್ 2-3 ಜನ ಹೌದು. ಕುಡಿಯೋ ನೀರ್ನು ಕೂಡ ಕೊಡ್ತಾ ಇದ್ರಿ. ಕೈ ತೊಳೆದು ಒಳಗಡೆ ಕಳಿಸಿ ಅಂತ ಹೇಳ್ತಾ ಇದ್ರಿ. ಆಮೇಲೆ ಎಷ್ಟೋ ಜನ ಇಲ್ಲೆಲ್ಲ ಬಂದವ್ರಿಗೆ ಎಲ್ರು ಕೂಡ ಪದೇ ಹೇಳ್ತಿರು, ನಿಮ್ಗೆ ಯಾರ ಗೊತ್ತಿರೋದ್ರೆ ಕಳಿಸಿ. ಎಷ್ಟೇ ಜನ ಬಂದ್ರು ಊಟ ಕೊಡಕ್ ಆಗುತ್ತೆ ಸರ್? ಸರ್ ನಮ್ಮಲ್ಲಿ ಟೋಟಲ್ 125 kg ರೈಸ್ ಮಾಡಿಸ್ತೀವಿ ಸರ್. ಒಂದು ಸರಿಗೆ 125 kg ರೈಸ್ ಹಾಕಿ ಬಾತ್ ಮಾಡೋಂಥದ್ದು. ಅದು ಬಿಟ್ಟು 125 kg ರೈಸ್, ಅದು ಬಿಟ್ಟು ನಾವು ಹಾಕುವಂತ ತರಕಾರಿಗಳೆಲ್ಲ ಬೇರೆ. ಟೋಟಲ್ ಒಂದು 130 to 140 kg ಟೋಟಲ್ ರೈಸ್ ಆಗುತ್ತೆ. ಅದು ಖಾಲಿ ಆಗೋ ತನಕ ಕೊಡ್ತೀವಿ ಸರ್. ಅದು ಎಷ್ಟು ಬೇಸನ್ ತಗೊಬರ್ತೀರಾ ಸರ್? 5 ಬೇಸನ್ ಕೊಡ್ತೀವಿ. 5 ಬೇಸನ್? ಹೌದೌದು. ಒಂದೊಂದ್ ಕಡೆ ಒಂದೊಂದ್ ಬೇಸನ್ ಕೊಟ್ಬಿಟ್ರೆ ದೊಡ್ಡ ಸುದ್ದಿ ಆಗುತ್ತೆ.
ನೀವು 5 ಬೇಸನ್ ಕೊಟ್ಟು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟು ವರ್ಷದಿಂದ ನಡೀತಿದೆ ಸರ್ ಇದು? 13 ವರ್ಷ ಆಯ್ತು ಸರ್. 13 ವರ್ಷದಿಂದ 5 ಬೇಸನ್ ಅಂದ್ರೆ ಒಂದು ಬೇಸನ್ ಎಷ್ಟು ಕೆಜಿ ಅಕ್ಕಿ ಹಿಡಿದಿದೆ? ಅದೇ 25 ಕೆಜಿ ಅಕ್ಕಿ. 25 ಕೆಜಿದು 5 ಬೇಸನ್ ಹೌದು ಪ್ರತಿ ಸಾರಿ ಬರ್ತದೆ. ಹೌದು. ಇದು ಖಾಲಿ ಆಗುವವರೆಗೂ ಕೊಟ್ಬಿಟ್ಟು ಹೋಗ್ತೀರಾ ಸರ್? ಹೌದು ಸರ್. ಹೌದು. ಅಂದ್ರೆ ಇಲ್ಲಿ ಇರೋರೆಲ್ಲರೂ ಕೂಡ ಬೇರೆ ಕಡೆ ಕೆಲಸ ಮಾಡುವಂತ. ಹೌದು. ಅನ್ನ ಅಂದ್ರೆ ಏನು, ಅನ್ನದ ಅವಶ್ಯಕತೆ ಇದೆ, ಏನಿದೆ ಅನ್ನೋದನ್ನ ನಮ್ಮ ಮಕ್ಕಳಿಗೂ ತಿಳಿಸಿ, ಆ ತಿಳಿಸಿದ ಮೇಲೆ ಅವ್ರಿಗೆ ಮೊದಲೆಲ್ಲ ನಮ್ಮ ಮನೆಯಲ್ಲಿ ಮಕ್ಕಳು ನಮ್ಗೆ ಇದು ಬೇಡ ಅದು ಬೇಡ ಅಂತಿದ್ರು. ಇವತ್ತು ಆ ಮಕ್ಕಳು ನಾವಿಲ್ಲಿ ಬಂದು ಅವ್ರ ಕಷ್ಟ ಇನ್ನು ಒಳ್ಳೇದು ಕೆಟ್ಟದೆಲ್ಲ ನೋಡಿದಾಗ ನಮ್ಮ ಮಕ್ಕಳು ಕೂಡ ಅದಕ್ಕೆ ಅನ್ನಕ್ಕೆ ಒಂದು ಬೆಲೆ ಕೊಡಬೇಕು ಅನ್ನೋದನ್ನ ವಿಚಾರ ತಿಳ್ಕೊತಾರೆ. ಇವತ್ತು ಮಕ್ಕಳ ಅವರವರ ಒಂದು ಪಾಕೆಟ್ ಮನಿಯಿಂದ ಎಲ್ಲಿ 5 ರೂಪಾಯಿ ಕೊಡ್ತಾರೋ 10 ರೂಪಾಯಿ ಕೊಡ್ತಾರೋ, ಅವ್ರ ತಾತ ಕೊಡ್ತಾರೆ, ಅಜ್ಜಿ ಕೊಡ್ತಾರೆ, ಅಂತ ಅಮೌಂಟ್ನ ಕೂಡ ಸೇರಿಸಿ ನಮ್ಮ ಹತ್ರ ಬಂದು ನಂದು ಇವತ್ತಿಂದ 20 ರೂಪಾಯಿ 10 ರೂಪಾಯಿ ಅಂತ ಕೂಡ ಕೊಡ್ತಾರೆ. ಅದೆಲ್ಲ ನೋಡಿದಾಗ ಕೊಡೋದು ಅನ್ನೋದು ಒಂದು ಮನೋಭಾವ ಮಕ್ಕಳಲ್ಲಿ ಬರ್ತಾ ಇದೆ. ಇವತ್ತೆಲ್ಲ ಏನಾಗಿದೆ ಅಂದ್ರೆ ಎಲ್ಲರೂ ನಮ್ಮ ಅವರವರ ಉದ್ದೇಶದಲ್ಲಿ ಮೋಜು ಮಸ್ತಿನಲ್ಲಿ ಇರ್ತಾರೆ. ಬಟ್ ನಮ್ಮ ಮಕ್ಕಳಿಗೆ ನಾವು ಒಂದು ಸಾಮಾಜಿಕ ಕಳಕಳಿ ತರಬೇಕು ಅಂತೇಳಿ ಅವ್ರನ್ನ ಕರ್ಕೊ ಬರ್ತೀವಿ. ಅದಕ್ಕೋಸ್ಕರ ಮಕ್ಕಳು ಕೂಡ ಇದೊಂದು ಸಾಮಾಜಿಕ ಪ್ರಜ್ಞೆ ಬರಲಿ ಅಂತ ಹೇಳಿ ಕರ್ಕೊ ಬರ್ತೀರಾ. ಆಮೇಲೆ ನೋಡ್ತಾ ಇದ್ವಿ ನಿಮ್ಮ ಮಗಳು ಇರ್ಬೇಕು ಪ್ಲೇಟ್ ಎಲ್ಲ ಕೊಡುವಂತದ್ದು. ಹೌದು. ಅವ್ರಿಗೆ ಇನ್ನೂ ಅದು ಅರಿವೇ ಇರಲ್ಲ, ಆದ್ರೂ ಪ್ಲೇಟ್ ಗಳೆಲ್ಲ ಕೊಡೋದು ಆ ತರದೆಲ್ಲ ಮಕ್ಕಳೆಲ್ಲ ಮಾಡ್ತಾ ಇದ್ರು. ಸರ್, ಇದು ಎಲ್ಲದಕ್ಕಿಂತ ವಿಚಾರ ಏನಂದ್ರೆ ನಾವು ಅವ್ರನ್ನ ಎದ್ದೇಳಿಸೋದು ಶನಿವಾರ ಭಾನುವಾರ ಬಿಟ್ಟು ಬಾಕಿ ಎಲ್ಲಾ ದಿನ ನಾವು ಅವ್ರನ್ನ ಎದ್ದೇಳಿಸ್ತೀವಿ. ಶನಿವಾರ ಭಾನುವಾರ ಬಂದ್ರೆ ಅವ್ರು ನಮ್ಮನ್ನ ಎದ್ದೇಳಿಸ್ತಾರೆ, ಇಲ್ಲಿ ಬರೋಕೋಸ್ಕರ ಎದ್ದೇಳಿಸ್ತಾರೆ. ನೋಡಿ ಸರ್, ಬದಲಾವಣೆ ಅನ್ನೋದು ಜಗದ್ ನಿಯಮ ಅಂತಾರೆ, ನಮ್ಮಿಂದನೇ ಶುರುವಾಗ್ಬೇಕು. ಹೌದು ಅವರೇ ಎಬ್ಬರಿಸ್ಕೊಂಡು ಬರ್ತಾರೆ, ಕರ್ಕೊಂಡ್ ಬರ್ತಾರೆ. ಹೌದು ಸರ್. ಆಮೇಲೆ ಇನ್ನೊಂದು ವಿಚಾರ ಕೇಳಿದ್ವಿ, ಈ ನಿಮ್ಮ ಸಂತೃಪ್ತಿ ಕುಟುಂಬದ ಈ ತರದ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ನೋಡಿ ಬೇರೆ ಬೇರೆ ದೇಶದಿಂದ ಎಷ್ಟೋ ಜನ ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಈಗ ನಾವು ಮಾಡೋ ಕಾರ್ಯಕ್ರಮಗಳನ್ನ ನಾವು ಯಾವ ತರ ಸ್ಟೇಟಸ್ ಅಲ್ಲಿ ಹಾಕಿದಾಗ ಅಥವಾ ನಮ್ಮ ಕಾರ್ಯಕ್ರಮಗಳನ್ನ ಗುರುತಿಸಿ ನಮ್ಮ ವಿಡಿಯೋಗಳು ಮಾಡಿ ಹಾಕಿದಾಗ ಅವರು ನಾವು ಬರಕ್ ಆಗೋದಿಲ್ಲ, ಖಂಡಿತವಾಗ್ಲೂ ನಾವು ಸಪೋರ್ಟರು ನಿಮ್ ಜೊತೆ ಇರಬೇಕು ಅಂತೇಳಿ ಅವರು ತುಂಬಾ ಜನ USA UK ಇಲ್ಲಿ ನಮ್ಮ ಜೊತೆಗಾರರು ಅಥವಾ ನಮ್ಮ ಜೊತೆಲಿ ಓದೋರು ಅಥವಾ ಜೊತೆಲಿ ನಮ್ಮ ರಿಲೇಷನ್ಸ್ ಆ ತರದ ಗುರುತಿಸಿ ಅವ್ರು ನಮ್ಗೆ ಕಳಿಸ್ಕೊಡ್ತಾ ಇದ್ದಾರೆ ಸರ್. ಮತ್ತೆ ಕೂಡ ಅನ್ನದಾನ ನಡೆಯುತ್ತೆ, ಅವ್ರ ಹೆಸರು ಅನ್ನದಾನ ನಡೆಯುತ್ತೆ. ಮತ್ತೆ ಅವ್ರಿಗೆ ಅಲ್ಲೇ ನಾವು ಅದನ್ನ ವಿಡಿಯೋ ಮಾಡಿ ಇಂಥ ಕಾರ್ಯಕ್ರಮ ಇಂಥ ದಿನ ನಡೆದಿದೆ ಅಂತೇಳಿ ಕಾರ್ಯಕ್ರಮನ ಅನೌನ್ಸ್ ಮಾಡ್ತೀವಿ. ಅಂದ್ರೆ ಒಂದ್ ರೀತಿ ಎಲೆ ಮರೆಕಾಯಿ ತರ 8-10 ವರ್ಷದಿಂದ ಇದೇ ತರ ನಡೀತಾ ಇದೆ. ಹೌದು, 13 ವರ್ಷದಿಂದ ನಡೀತಾ ಇದೆ. 13 ವರ್ಷದಿಂದ ಇದೇ ತರ ನಡೀತಾ ಇದೆ. ನಿಮಗೆ ಪರ್ಸನಲಿ ಎಷ್ಟು ಖುಷಿ ಆಗುತ್ತೆ ಸರ್? ಈಗ ಎಷ್ಟೋ ಜನ ಅಸಹಾಯಕರು ಇರ್ತಾರೆ, ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟ ಇರ್ತಾರೆ. ಅವ್ರಿಗೆ ಊಟ ಕೊಟ್ಟಾಗ ಅವ್ರ ಕಣ್ಣಿಂದ ಈ ಒಂದು ಆನಂದ ಬಾಷ್ಪಾನ ಬರುತ್ತೆ. ಅದನ್ನ ನೋಡಿದಾಗ ನಿಮ್ಗೆ ಎಷ್ಟು ತೃಪ್ತಿ ಆಗಿದೆ ಸರ್? ಸರ್, ಇಲ್ಲಿ ವಿಚಾರ ಏನಂದ್ರೆ ಸರ್, ಒಂದು ದಿನ ನಾವು ಆ ತರ ಒಂದು ತೊಟ್ಟೆ ಅನ್ನಕ್ಕೂ ನಾವು ಅವಶ್ಯಕತೆ ಇದ್ದವರು ಅನ್ನೋದನ್ನ ನಾವು ಮರಿಬಾರ್ದು. ನೀವು ಆ ಒಂದು ಹೌದು, ಖಂಡಿತ ಅದನ್ನ ನಾವು ಮಾಡಿದ್ರಿಂದ ನಮ್ಗೆ ಆ ಒಂದು ಅನ್ನದ ಬೆಲೆ ನಮಗೆ ಗೊತ್ತಿರೋದ್ರಿಂದ ಆ ಒಂದು ತೃಪ್ತಿ ನಮ್ಗೆ ತುಂಬಾ ಸಂತೋಷಕರವಾಗಿದೆ ಸರ್. ಅದೇ ಕಷ್ಟಪಟ್ಟವ್ರಿಗೆ ಅನ್ನದ ಮಹತ್ವ ಗೊತ್ತಿರೋರಿಗೆ ಅನ್ನದ ಬೆಲೆ ಹೌದು ಸರ್. ಹೌದು. ಸರ್, ನಮ್ಮ ಸಂತೃಪ್ತಿ ಕುಟುಂಬದ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಸಾವು ನೋವು ಆಗಿದ್ರು ಫಸ್ಟ್ ಬಂದು ನಮ್ಮ ಸಂತೃಪ್ತಿಲಿ ಇಲ್ಲಿ ನಾವು 4 ಜನಕ್ಕೆ ಅನ್ನ ಹಂಚಿ ಇದ್ರ ತೃಪ್ತಿನ ಪಡೆದೆ ನಾವು ಆಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗೋದು. ಅಡುಗೆ ಮಾಡ್ಕೊಡ್ತಾರಲ್ಲ, ಅವ್ರ ಮನೆಯಲ್ಲಿ ರೀಸೆಂಟಾಗಿ ಒಂದು ಸಾವಾಗಿತ್ತು, ಆದ್ರೂ ಇದನ್ನ ನಿಲ್ಸಿಲ್ಲ, ಅಡುಗೆ ಮಾಡಿ ಕೊಟ್ಟೇನೆ ಆಮೇಲೆ ಆ ಕಾರ್ಯಕ್ರಮಗಳನ್ನ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಸರ್, ಮಳೆ ಬರಲಿ ಚಳಿ ಇರಲಿ ಯಾರೇ ಬರ್ದೇ ಇರಲಿ ಈ ಕಾರ್ಯಕ್ರಮ ನಿಂತಿಲ್ಲ ಸರ್. ಕಂಟಿನ್ಯೂ ಆಗಿರ್ಬೋದು, ಸಾವೇ ಆಗಿರ್ಬೋದು, ಇನ್ನೊಂದು ಫಂಕ್ಷನ್ನೇ ಇರ್ಬೋದು, ಎಲ್ಲರೂ ಬಂದು ಇಲ್ಲಿ ಅಟೆಂಡ್ ಮಾಡಿ ಆಮೇಲೆ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತೀವಿ ಸರ್. ನಿಮ್ಗೆ ಅದಷ್ಟು ತೃಪ್ತಿ ಕೊಟ್ಟಿದೆ? ತುಂಬಾ ಖುಷಿ ಕೊಟ್ಟಿದೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾನು 4 ವರ್ಷದಿಂದ ಬರ್ತಾ ಇದ್ದೀನಿ ಖುಷಿ ಆಗ್ತಿದೆ? ಹಾ, ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ನಮ್ಮ ಸಂತೃಪ್ತಿ ಕುಟುಂಬದ 533ನೇ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಸಂತೃಪ್ತಿ ಕುಟುಂಬದ ಹೃದಯವಂತ ಸಹಕಾರಿಗಳ ಜೋರ ಚಪ್ಪಾಳೆ ಮೂಲಕ ಸ್ವಾಗತ ಕೋರೋಣ. ಇವತ್ತಿನ ಗೆಸ್ಟ್ ಯಾರಿದ್ದಾರೆ? ಸ್ವಲ್ಪ ಬೋರ್ಡ್ ಕಾಣ್ಬೇಕು. ಕುಟುಂಬದ ಸದಸ್ಯರ ಕಡೆಯಿಂದ ಸಪ್ನಾ ಮೇಡಮ್ ಇವತ್ತಿನ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದ್ರಿ, ನಿಮ್ಗೆ ಏನ್ ಅನ್ನಿಸ್ತು, ಮತ್ತೆ ಇವತ್ತು ಸರ್ವ್ ಮಾಡಿದ್ರ ಅಂತ ಯಾರ ಮೂಲಕ ಬಂದ್ರಿ ಅಂತ ಒಂದು 2 ಮಾತು ಮೇಡಮ್. ನಮ್ಮ ಹಸ್ಬೆಂಡ್ ಕಡೆಯಿಂದ ಬಂದಿದ್ದೀನಿ. ಅವ್ರು ಫ್ಯೂ ವೀಕ್ಸಿಂದ ಈ ಸರ್ವಿಸ್ನ ಮಾಡಿಸ್ತಿದ್ದಾರೆ ಇಲ್ಲಿ. ಸೊ ಅವರು ನನಗೆ ಹೇಳಿದ್ರು ಅದೊಂದು ಬಂದರೆ ಒಂದು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್, ನೀನು ಅದನ್ನು ಅನುಭವ ಮಾಡಬೇಕು ಅಂತ ಅಂದಾಗ ನಾನು ಬಂದೆ ಇವತ್ತು ಮಾರ್ನಿಂಗ್. ಸೊ ನಾನು ಕೂಡ ಇಲ್ಲಿ ಸರ್ವಿಸಲ್ಲಿ ಇನ್ಕ್ಲೂಡ್ ಆದೆ ಆ್ಯಂಡ್ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಅನ್ನಿಸ್ತು. ಲೈಕ್ ಗುಡ್ ಸೋಷಿಯಲ್ ಸರ್ವಿಸ್ ಆ್ಯಕ್ಚುಲಿ. ಸೊ ಈ ಥರ ಕಮ್ಮಿ ಜನ ಈ ಥರ ಮಾಡೋದನ್ನ ನಾನು ನೋಡಿರೋದು. ಸೊ ಆ್ಯಕ್ಚುಲಿ ವೆರಿ ಗುಡ್ ಜಾಬ್ ಐ ಫೀಲ್. ಥ್ಯಾಂಕ್ ಯು.
ಸಂತೃಪ್ತಿ ಕುಟುಂಬದ ಸದಸ್ಯರ ಕಡೆಯಿಂದ ಸೌಮ್ಯ ಮೇಡಮ್ ಅವರ ಕಡೆಯವರೊಬ್ಬರು ನರಸಿಂಹ ಅವರ ನೆನಪಿಗೋಸ್ಕರ 3,000 ರೂಪಾಯಿ ಕಾಣಿಕೆ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಸಂತೃಪ್ತಿ ಕುಟುಂಬದ ಕಡೆಯಿಂದ ಕೇಳ್ಕೊತೀವಿ. ಥ್ಯಾಂಕ್ ಯು. ಇಂದ ಸುರೇಶ್ ಅವರು ಲಯನ್ಸ್ ಕ್ಲಬ್ ಇಂದ 3,000 ರೂಪಾಯಿ ಕಾಣಿಕೆ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ನಮ್ಮ ಸಂತೃಪ್ತಿ ಕುಟುಂಬದ ಕಡೆಯಿಂದ ಕೇಳ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್. ಸಂತೃಪ್ತಿ ಕುಟುಂಬದ ಟೈಕೂನ್ಗಳಾದ 2 ಪಿಲ್ಲರ್ಗಳ ಬರ್ಡೇ ಒಂದೇ ರಾಶಿ ಒಂದೇ ನಕ್ಷತ್ರ ಇರ್ಬೇಕು ಅನ್ನೋ ಅನ್ಕೋತೀನಿ. ಸೊ ಅದರಿಂದ ಇವರ ಬರ್ಡೇ ವಿಶ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಅಶೋಕ್ ಸರ್ ಅಂಡ್ ಆನಂದ್ ಸರ್, ಟು ಯು. ನೋಡಿ, ಹೆಸರು ಬಲಾನು ಒಂದೇ ಬಂದಿದೆ. ಆನಂದ್ ಅಶೋಕನ ಹೆಸರು ಬಲಾನು ಒಂದೇ ಬಂದಿದೆ. ಸೊ ಆ ರಾಶಿಯ ಒಂದು ಕೆಪಾಸಿಟಿಲಿ ಇದು ನಡೀತಾ ಇದೆ ಅಂತ ನಮ್ಗೆ ಅನ್ಸುತ್ತೆ. ಇರ್ಲಿ ಸರ್, ಒಳ್ಳೇದಾಗ್ಲಿ. ಇಲ್ಲ ಅವಳದು ಇಲ್ಲೇ ಬರೀರಿ. ಹೌದಾ? ನಿಶಿತ ಇದು ಅಲ್ಲಿ 400 ನಿಶಿತ ಚೇಂಜ್ ಕೊಡಿ. ಇಲ್ಲಿದೆ ಬಿಡಿ, ಅಲ್ಲಿದೆಯಾ ಅವ್ರದ್ದು ಬರ್ಕೊಬಿಡಿ. ಸಂಧ್ಯಾ ಸ್ಕ್ಯಾನ್ ಕೊಡಿ. महिमा कृतिका सुनीता ನಂದು ಮೇಡಮ್. ಒಂದು ನಿಮಿಷ. ಸರಿ ಸರಿ. ಸುನೀಲ್ ಅಂತ ಮೇಡಮ್ ಅವ್ರದ್ದು ಇದು 1500 ಅವ್ರದ್ದು ಒಂದು ಬೇರೆ. ಸ್ವಾಮಿ ಅಣ್ಣ, ಒಂದು 10 ನಿಮಿಷ ಲೇಟ್ ನೀವು ಮನೆ ಬೇಕಾಗುತ್ತೆ. ಸ್ವಲ್ಪ ಗಾಡಿ ಅದ ಸಣ್ಣ ಇದೆಯಲ್ಲ.